ಮೊದಲನೇದಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಹಾಗೂ ಎಲ್ಲ ಯುವಕರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯ ಶಾಸಕರಾದಂಥ ಪತ್ತೂರು ಮಂಜಣ್ಣ ಅವರು ಎಷ್ಟೋ ಬ್ಯುಸಿನಲ್ಲಿದ್ದಾರೆ. ಇವಾಗ ಎಲೆಕ್ಷನ್ ನಡೀತಾ ಇದೆ. ಮಂಜಣ್ಣ ಅವರು ಬಂದು ನಮಗೊಂದು ಆಶೀರ್ವಾದ ಕೊಟ್ಟೋದ್ರು. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲರಿಗೂ ಅನಿಸುತ್ತಾ ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಫ್ರೆಂಡ್ಸು ಮತ್ತು ಹಿರಿಯರು ಮತ್ತು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು. ಯಾಕಂತಂದರೆ ಎಲ್ಲರೂ ಇಲ್ಲಿ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ಏನು ಚೆನ್ನಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಎಲ್ಲರಿಗೂ ಚೆನ್ನಾಗಿರಬೇಕು ಅಂತ ಆ ದೇವ್ರ ಹತ್ರ ನಾನು ಬಯಸ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಮತ್ತು ನನಗೆ ನಮ್ಮ ಫ್ರೆಂಡ್ಸು ಅಂದರೆ ಪ್ರಭಾಕರ್ ಆಗಲಿ, ನಮ್ಮ ಸುರೇಶ್ ಆಗಲಿ, ವೇಣು ಆಗಲಿ, ನಮ್ಮ ನಾಗರಾಜನ್ನ ಆಗಲಿ, ಇನ್ನು ಜಾಸ್ತಿ ಎಷ್ಟೋ ಜನ ಇದ್ದಾರೆ. ಆವತ್ತಿನಿಂದ ಒಂದು ವಾರದಿಂದ ಕಷ್ಟಪಟ್ಟು ಇದಕ್ಕೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಬಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ಕೊಂಡು ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ಮಾಧ್ಯಮವರಿಗೆ ಮತ್ತು ಪತ್ರಕರ್ತರಿಗೂ ಅವರಿಗೆಲ್ಲ ಧನ್ಯವಾದಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಏನಿಲ್ಲ, ನಂದು ಏನು ಗೊತ್ತಾ, ನನ್ನ ಉದ್ದೇಶ ಬಂದು ನೋಡಿ, ಇವಾಗ ನಾನು ಆ ಒಂದು 4 ವರ್ಷಗಳಿಂದ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ. ಈ 4 ವರ್ಷಗಳಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದೇನೋ ಸಹಾಯ ಮಾಡಿಕೊಂಡು ಜನಗಳಿಗೆ ನನ್ನ ಕೈಯಲ್ಲಿ ಆಗಿದ್ದೇನೋ ಒಂದು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇದೇ ತಾಲೂಕಲ್ಲಿ ಗೆಸ್ಟ್ ಹೌಸು ಕಟ್ಕೊಂಡಿದ್ದೀವಿ, ಇದೇ ತಾಲೂಕಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ, ಇಲ್ಲೇ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಯಾಕಂತಂದರೆ ನಾನು ಫಸ್ಟು ನಮ್ಮ ಜನಗಳಿಗೆ, ಯಾಕಂದರೆ ಬಡಬಗ್ಗರಿಗೆ, ಕುಂದು ಕೊರತೆಗಳಿರೋರಿಗೆ ಏನನ್ನ ನನ್ನವರೆಗೂ ಬಂದು ಕಷ್ಟ ಅಂತ ಅಂದರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಅದೇ ಥರ ಆವತ್ತಿನಿಂದ ಲಾಸ್ಟ್ ಇಯರು ನಾನು ಬರ್ಡೇ ಮಾಡ್ಕೊಂಡೆ, ಅದ್ರ ಹಿಂದೆ ವರ್ಷವೂ ಬರ್ಡೇ ಮಾಡ್ಕೊಂಡೆ, ಇವಾಗೂ ನಾನು ಬರ್ಡೇ ಮಾಡಿಕೊಂಡೆ ಹೋಗ್ತಾ ಇದ್ದೀನಿ. ಬೇರೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕಷ್ಟ ಯಾರೇ ಬಂದ್ರೇನು ಎಲ್ಲರಿಗೂ ನಾನೇನಂದರೆ ರಾಜಕೀಯ ಪರವಾಗಿ ಅಂತ ಮಾಡ್ತಾ ಇಲ್ಲ. ನನಗೆ ನೋಡಿ ಇವತ್ತು ಹೇಳ್ತೀನಿ, ಒಂದು ಮಂಜಣ್ಣ ಹೇಳ್ತೀನಿ, ಒಂದು ನನ್ನ ಜನಗಳಿಗೆ ಏನು ಬೇಕೋ ಯಾರೇ ನನ್ನವರೆಗೂ ಬಂದು ಕಷ್ಟ ಅಂತಂದರೆ ನನ್ನವರೆಗೂ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ. ರಾಜಕೀಯ ಅನ್ನೋದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಹೇಳೋಕ್ಕಾಗೋದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬರಬೇಕು ಅಂತಾನೆ ಇದು ಮಾಡ್ತಾ ಇದೆ. ಇವಾಗ ಮಂಜಣ್ಣ ಅವರು ಇವಾಗ ನಿಮ್ಗೆ ಹೇಳಿದ್ರು, ಅಭ್ಯರ್ಥಿ ನೀವು ಜಿಲ್ಲಾ ಪಂಚಾಯತಿಗೆ ನೀವೇ ಅಭ್ಯರ್ಥಿ ಅಂತ ಬಿ ಫಾರಂ ಕನ್ಫರ್ಮ್ ಅಂತ ಹೇಳಿದ್ದಾರೆ. ಯಾವ ಥರ ಅದು ಯಾವ ಥರ ನಿಮ್ಮ ಅಭಿಪ್ರಾಯ ಏನೈತೆ ಸರ್? ಇವಾಗ ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ನಾನು ಒಂದು ಕಾರ್ಯಕರ್ತನವಾಗಿ ಒಂದು ಫಾಲೋವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಯಿತಾ, ಇವಾಗ ಮುಂದಕ್ಕೆ ನಮಗೆ ಒಂದು ಹೈಕಮಾಂಡ್ ಆಗಲಿ, ಮಂಜಣ್ಣ ಆಗಲಿ, ಯಾವ ರೂಟಲ್ಲಿ ಹೋಗುತ್ತೆ ಅಂದರೆ ಆ ರೂಟಲ್ಲಿ ಹೋಗೋದಕ್ಕೆ ಸರಿಯಾಗಿದೆ. ಈಗ ಕೋಲಾರ ಹೈಕಮಾಂಡ್ ಆದ ಮಂಜಣ್ಣವರೇ ನಿಮ್ಗೆ ಆನೆ ಬಲ ಕೊಟ್ಟಿದ್ದಾರೆ, ರಾಜಕೀಯದಿಂದ ಮೇಲೆ ಬಂದು ನಾನು ಇದ್ದೀನಿ ಅಂತ. ಇದ್ರ ಬಗ್ಗೆ ಸಂತೋಷ ಆಗ್ತದೆ, ಹ್ಯಾಪಿನೆಸ್ ಆಗ್ತದೆ. ಯಾಕಂದರೆ ಮಂಜಣ್ಣ ಅವರು ನಾನಿದ್ದೀನಿ, ಇವ್ರು ಮುಂದಕ್ಕೆ ಬನ್ನಿ, ಎಲ್ಲ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಜಾಸ್ತಿ ಸಂತೋಷ, ಹ್ಯಾಪಿನೆಸ್ ಆಗ್ತದೆ. ಅಲ್ಲ ಸರ್, ಯಾವ ಹೋಬಳಿಯಲ್ಲಿ ರಿಸರ್ವೇಷನ್ ಬಂದ್ರೂ ಕಂಟೆಸ್ಟ್ ಮಾಡ್ತೀವಿ. ಇವಾಗ ಇನ್ನಂತಲ್ಲ, ಇವಾಗ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 6 ಹೋಬಳಿ ಬಂದು, ಈ 6 ಹೋಬಳಿನಲ್ಲಿ ನಮಗೆ ಇವಾಗ ಹೈಕಮಾಂಡ್ ಆಗಲಿ ಇಲ್ಲಾಂದ್ರೆ ಮಂಜಣ್ಣ ಆಗಲಿ ನೋಡೋಣ ಈ ಫಾರ್ಮು, ಅವಾಗ ಅದು ಇದು ಮಾಡ್ತೀವಿ. ರಿಸರ್ವೇಷನ್ನ ಇಲ್ಲಾಂದರೆ ಜನರಲ್ಲ, ಇಲ್ಲಾಂದರೆ ಲೇಡಿನ, ಹೆಂಗೆ ಏನು ಅಂತ ಇನ್ನೂ ಅದನ್ನು ನಾನು ಡಿಸ್ಕಷನ್ ಮಾಡಿಲ್ಲ. ಈ ಸಲ ಜಡ್ಪಿಯಲ್ಲಿ ನೀವು ರಂಗಪ್ರವೇಶ ಮಾಡ್ತೀವಿ ರಾಜಕೀಯದಲ್ಲಿ. ಹೌದು.
ಓಕೆ ಸರ್, ಥ್ಯಾಂಕ್ ಯು ಸರ್. ಏನಿಲ್ಲ, ಎಲ್ಲರಿಗೂ ಒಳ್ಳೇದಾಗಬೇಕು, ಚೆನ್ನಾಗಿರಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಈ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಮುಂದಕ್ಕೆ ಬರಬೇಕು ಅಂತ ದೇವರ ಹತ್ರ ನಾನು ಕಳಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ.